ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವಾಗ ಹೆಸರುಬೇಳೆ ವರನ್ ಮಾಡೋದು ನೋಡೋಣ ಬರ್ರಿ. ವರನ್ ಮಾಡಲಿಕ್ಕೆ ಅರ್ಧ ಬಟ್ಲು ಹೆಸರುಬೇಳೆ ತೊಗೊಂಡೀನಿ. ಸ್ವಚ್ಛಂಗೆ ತೊಳ್ಕೊಬೇಕು ಒಂದೆರಡು ಸಲ, ಯಾಕಂದ್ರೆ ಧೂಳದು ಕೂತಿರ್ತತಿ. ಎರಡು ಸಲ ತೊಳೆದಾಯಿತು. ಕುಕ್ಕರ್ನಾಗ ಹಾಕ್ಕೊಡ್ಲಿಕ್ಕತ್ತೀನಿ. 2 ವಾಟಿ ಹಾಕ್ಕೊಲಿಕ್ಕತ್ತೀನಿ ನೀರು. ಒಂದು ಸ್ವಲ್ಪ ತುಪ್ಪ ಹಾಕ್ಕೊಲಿಕ್ಕತ್ತೀನಿ. ಎಣ್ಣೆ ಹಾಕ್ಕೊಂಡ್ರೂ ನಡೀತದೆ. ಒಂದು ಚಿಟಿಕೆ ಅರಿಶಿನ. ಬೇಗ ಕುದೀತೈತಿ. ತುಪ್ಪ ಎಣ್ಣೆ ಹಾಕೋದ್ರಿಂದ ಉಕ್ಕು ಬರೋಂಗಿಲ್ಲ, ಕುದೀತೈತಿ ಬೇಗ. ಒಂದು 3ರಿಂದ 4 ಸೀಟಿ ಮಾಡ್ಕೋಬೇಕು. ಒಂದು 4 ಹಸಿಮೆಣ್ಸಿಕಾಯಿ ತೊಗೊಂಡೇನಿ. ಖಾರ ಹೆಚ್ಚಿತ್ತು ಅಂದ್ರೆ ಕಡಿಮೆ ತೊಗೋಬೇಕು. ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡೇನಿ ಜಜ್ಕೊಲಿಕ್ಕೆ. ಮಟ್ಟೆ ಜಜ್ಕೋಬೇಕು. ಅಗದಿ ಈಜಿ ಇದು ಮಾಡ್ಲಿಕ್ಕೆ. ಅನ್ನ ಜೊತೆ ಅಂತೂ ಭಾಳ ಚಲೋ ಆಗ್ತದೆ. ಒಣ ಖಾರ ಹಾಕಬಾರ್ದು. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ. ಆ ಕಡೆ 3-4 ಸೀಟಿ ಆಯಿತು. ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ಕೋತೀನಿ. ಎಣ್ಣೆ ಭಾಳೇನು ಅವಶ್ಯಕತೆ ಇಲ್ಲ. ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಒಂದು ಅರ್ಧ ಸ್ಪೂನು, ಜೀರಿಗೆ ಒಂದು ಅರ್ಧ ಸ್ಪೂನು, ಹಸಿಮೆಣ್ಸಿಕಾಯಿ ಜಜ್ಜಿದ್ದ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ನೀಟಾಗಿ ಹುರ್ಕೋಬೇಕು. ಅದನ್ನು ಕರಿಬೇವು ಒಂದು ಎಸಳು, ಅರಿಶಿನ ಒಂದು ಸ್ವಲ್ಪ, ಹಿಂಗೆ ಒಂದು ಸ್ವಲ್ಪ, ಈ ಕಡೆ ಹೆಸರುಬೇಳೆ ಕುದ್ದೈತಿ. 4 ಸೀಟಿ ಮಾಡ್ಕೊಂಡೇನಿ. ಅದನ್ನ ಹತ್ರಾಗ ಒಂದು ಸ್ವಲ್ಪ ಮ್ಯಾಶ್ ಮಾಡ್ಕೊಂಡು ಅದು ಒಗ್ಗರಣೆಗೆ ಹಾಕ್ಕೊಲಿಕ್ಕತ್ತೀನಿ. ನಾವು ನೀರು ಎಷ್ಟು ಬೇಕು ಹಾಕ್ಕೋಬೋದು. ನಾನೊಂದು ಅರ್ಧ ಲೀಟ್ರದಾಗ ಒಟ್ಟು ಮಾಡ್ಕೊಲಿಕ್ಕತ್ತೀನಿ ಒಂದು 4-5 ಜನಕ್ಕೆ. ಭಾಳ ಈಜಿ ಅಂದರೆ ಭಾಳ ಈಜಿ ರೀ, ಭಾಳ ರುಚಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಲಿಕ್ಕತ್ತೀನಿ. ಮೊದಲು ಸ್ವಲ್ಪ ಹಾಕ್ಕೊಂಡೇನಿ. ಕೊತ್ತಂಬರಿ ಕಟ್ ಮಾಡಿ ಹಾಕ್ಕೋತೀನಿ. ಮೇನ್ ಇದು ಕೊತ್ತಂಬರಿ, ಕರಿಬೇವು, ಹಸಿಮೆಣ್ಸಿನಕಾಯಿನೇ ಇದು ಒಗ್ಗರಣೆ. ಇಷ್ಟು ಹಾಕಿದ್ರೆ ಏನೂ ಹಾಕೋ ಅವಶ್ಯಕತೆ ಇಲ್ಲ. ಅನ್ನ ಜೊತೆ ಅಂತೂ ಭಾಳ ಚಲೋ ಆಗ್ತದೆ ರೀ ಇದು. ಬಿಸಿ ಅನ್ನ ವರನ್ ತಿಂದ್ರಂತೂ ಭಾಳ ರುಚಿ ಆಗ್ತದೆ ರೀ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ್, ಶೇರ್ ಮಾಡಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.